ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ 2025-26ನೆಯ ಸಾಲು. ಈ ಸಾಲಿಗೆ ಸಂಬಂಧಪಟ್ಟ ಹಾಗೆ ನಾವು 5 ಅಂಕ ಮತ್ತು 10 ಅಂಕ ಇವುಗಳಿಗೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬ್ಲೂ ಪ್ರಿಂಟ್ ಪ್ರಕಾರ ಏನು ಹೇಳುತ್ತೆ? ಆ ಬ್ಲೂ ಪ್ರಿಂಟ್ ಪ್ರಕಾರ ಪಕ್ಕಾ ಆಗಿರುವಂತಹ ಪ್ರಶ್ನೆಗಳು 100% ಗ್ಯಾರಂಟಿಯೊಂದಿಗೆ 30 ಅಂಕಗಳ ಒಂದು ಬಂಪರ್ ಕೊಡುಗೆ. ಇದನ್ನು ಸರಿಯಾಗಿ ಓದಿಕೊಂಡ್ರೆ ಖಂಡಿತ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 30 ಅಂಕಗಳಿಗೆ ನಿಮಗೆ ಏನೂ ತೊಂದರೆ ಆಗೋದೇ ಇಲ್ಲ. ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳನ್ನು ಓದ್ಕೋಬೇಕು ಅನ್ನುವ ಸಂಪೂರ್ಣ ಮಾಹಿತಿ ನಿಮಗಾಗಿ ನಿಮ್ಮ ಮುಂಬರುವ ಪರೀಕ್ಷೆಯ ಸಿದ್ಧತೆಗಾಗಿ. ಹಾಗಾದರೆ ಆರಂಭಿಸೋಣ. ಮೊದಲು ನಾವು ಇಲಾಖೆ ಬಿಟ್ಟಿರುವಂತಹ ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಈ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು 5 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು ಮಾತ್ರ. 5 ಅಂಕದ ಪ್ರಶ್ನೆಗಳು ಎಷ್ಟಿರುತ್ತೆ ಅಂತ ಕೇಳಿದ್ರೆ 4 ಪ್ರಶ್ನೆಗಳಿರುತ್ತೆ. 10 ಅಂಕದ ಪ್ರಶ್ನೆಗಳು ಎಷ್ಟು ಬರುತ್ತೆ ಕೇಳಿದ್ರೆ 4 ಬರುತ್ತೆ. ಎಲ್ಲಿಂದ ಬರುತ್ತೆ ಈ ಪ್ರಶ್ನೆಗಳು ನೋಡ್ತಾ ಬಂದರೆ ನಾವು ಗಮನಿಸ್ತಾ ಬನ್ನಿ. ಪ್ರಾಚೀನ ಭಾರತ, ಹೌದಾ? ಈ ಪ್ರಾಚೀನ ಭಾರತಕ್ಕೆ ಬಂದರೆ ಇಲ್ಲಿ 5 ಅಂಕದ ಎಷ್ಟು ಪ್ರಶ್ನೆ ಬರ್ತದೆ ಅಂತ ಕೇಳಿದರೆ 1 ಪ್ರಶ್ನೆ ಬರ್ತದೆ ಅನ್ನೋದನ್ನು ನೆನಪಿಟ್ಕೋಬೇಕು. ಇಲ್ಲಿ ಗಮನಿಸ್ತಾ ಇದ್ದೀರಾ ಅನ್ಕೋತೀನಿ. 5 ಅಂಕದ 1 ಪ್ರಶ್ನೆ ಪ್ರಾಚೀನ ಭಾರತದಿಂದ ಬರುತ್ತೆ. ಹಾಗಾದರೆ ಮಧ್ಯಕಾಲೀನ ಭಾರತದಿಂದ ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂತ ನೋಡ್ತಾ ಬಂದರೆ ಮಧ್ಯಕಾಲೀನ ಭಾರತದಿಂದ ಕೂಡ 1 ಪ್ರಶ್ನೆ ಬರುತ್ತೆ. ಇನ್ನು 6ನೇ ಅಧ್ಯಾಯ ಮಧ್ಯಕಾಲೀನ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ, ಈ ಪಾಠದಿಂದ ಯಾವುದೇ ಪ್ರಶ್ನೆಗಳು ಬರಲ್ಲ. ಪೀಠಿಕೆ ಪಾಠದಿಂದ ಯಾವುದೇ ಪ್ರಶ್ನೆ ಬರಲ್ಲ. ಸಿಂಧೂ ನಾಗರಿಕತೆ ಪಾಠದಿಂದ ಯಾವುದೇ ಪ್ರಶ್ನೆಗಳು ಬರಲ್ಲ. ಹಾಗಾಗಿ ಪ್ರಾಚೀನ ಭಾರತದಲ್ಲಿ ಒಂದು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಏನು ಪ್ರಶ್ನೆ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ, ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ, ಅಲ್ಲಿನ ಪ್ರಶ್ನೆಗಳು ಅದರಲ್ಲಿ ಯಾವುದೋ ಒಂದು ಬರುತ್ತೆ. ಮಧ್ಯಕಾಲೀನ ಭಾರತದಲ್ಲಿ ಏನು ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಒಂದು ಬರುತ್ತೆ. ಇನ್ನು ಆಧುನಿಕ ಯುಗ, ಇದು ಬಹಳ ಮಹತ್ವದ್ದು. ಯಾಕೆಂದರೆ ಇಲ್ಲಿಂದ ಈ ನೀಲಿ ನಕ್ಷೆ ಪ್ರಕಾರ 2 ಪ್ರಶ್ನೆಗಳು ಬರುತ್ತೆ. ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳು ಪ್ರಾಚೀನ ಭಾರತದಲ್ಲಿದ್ದಾವೆ, ಮಧ್ಯಕಾಲೀನ ಭಾರತದಲ್ಲಿದ್ದಾವೆ, ಆಧುನಿಕ ಯುಗದಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೊಂಡು ನಾವು ಅತ್ಯಂತ ಶಾಂತವಾಗಿ ಅತ್ಯಂತ ಸ್ಮಾರ್ಟಾಗಿ ಸ್ಟಡಿ ಮಾಡಿದರೆ ಸಾಕು. ಇನ್ನು 10 ಅಂಕವನ್ನು ಕೂಡ ನಾವಿಲ್ಲೇ ನೋಡ್ಕೊಂಡು ಹೋದರೆ 10 ಅಂಕವನ್ನು ನೀವು ಗಮನಿಸ್ತಾ ಇದ್ದೀರಾ ಅನ್ಕೋತೀನಿ. ಪ್ರಾಚೀನ ಭಾರತವನ್ನು ಗಮನಿಸಿ 2 ಪ್ರಶ್ನೆಗಳು ಬರುತ್ತೆ. ಪ್ರಾಚೀನ ಭಾರತದಿಂದ 2 ಪ್ರಶ್ನೆಗಳು, ಆಮೇಲೆ ಮಧ್ಯಕಾಲೀನ ಭಾರತದಿಂದ 1 ಪ್ರಶ್ನೆ, ಆಧುನಿಕ ಕಾಲದಿಂದ 1 ಪ್ರಶ್ನೆ. ನಾವಿಲ್ಲಿ ಗಮನಿಸಬೇಕು, 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 2 ಪ್ರಶ್ನೆಗಳನ್ನು ಮಾತ್ರ ನಾವು ಬರೆಯಬೇಕು. ಹಾಗಾಗಿ ಈ ನೀಲಿ ನಕ್ಷೆಯ ಪ್ರಕಾರ ನೀವು ಆಧುನಿಕ ಭಾರತದ 2 ಪ್ರಶ್ನೆಗಳ ಆಧುನಿಕ ಭಾರತದ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಂಡ್ರೆ, ಚೆನ್ನಾಗಿ ತಯಾರು ಮಾಡಿದ್ರೆ ಅಲ್ಲಿಯೇ ನಿಮಗೆ 2 ಪ್ರಶ್ನೆಗಳು ಸಿಕ್ಬಿಡ್ತದೆ. ಇನ್ನು 10 ಅಂಕಕ್ಕೆ ಇದು 5 ಅಂಕ. 5 ಅಂಕಕ್ಕೆ ನಮಗೆ ಆಧುನಿಕ ಯುಗ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಅಲ್ಲಿ 2 ಸಿಕ್ಬಿಡ್ತದೆ, ನಾವು ಬರೀಬೇಕಾಗಿರೋದು 2 ಮಾತ್ರ. ಇನ್ನು 10 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಕೊಟ್ಟಿರುವಂತಹ ಅತ್ಯಂತ ಪ್ರಮುಖವಾದಂತಹ ಮಾಹಿತಿ ಏನು ಅಂತ ಕೇಳಿದರೆ, ಇಲ್ಲಿ ನಾವು ಗಮನಿಸಬೇಕು, ಪ್ರಾಚೀನ ಭಾರತದಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ನೀವೇನಾದರೂ ಪ್ರಾಚೀನ ಭಾರತವನ್ನು ನೀವು ಓದ್ಕೋತೀರಿ ಅಂತಾದರೆ ಆ ಪ್ರಾಚೀನ ಭಾರತದಲ್ಲಿ 2 ಪ್ರಶ್ನೆಗಳು ಬರುತ್ತದೆ. ಆ 2 ಪ್ರಶ್ನೆಗಳನ್ನು ಎಲ್ಲ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡ್ರೆ ಪ್ರಾಚೀನ ಭಾರತದ 10 ಅಂಕದ ಪ್ರಶ್ನೆಗಳನ್ನು ಅಲ್ಲಿಯೇ ನಮಗೆ 2 ಪ್ರಶ್ನೆಗಳು ಸಿಕ್ಬಿಡ್ತದೆ. ಇದನ್ನು ಆಧಾರವಾಗಿಟ್ಕೊಂಡು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ತಾ ಬರೋಣ. ಮೊದಲು 5 ಅಂಕದ ಪ್ರಶ್ನೆಗಳು ಪ್ರಾಚೀನ ಭಾರತದಿಂದ ಏನೇನು ಕೇಳ್ತಾರೆ. ಮೊದಲನೆಯ ಪ್ರಶ್ನೆ ಮಹಾವೀರನ ಜೀವನ ಮತ್ತು ಬೋಧನೆ. ಈ ಪ್ರಶ್ನೆ ಇದೆ. ಗಾಂಧಾರ ಕಲಾಶೈಲಿಯ ಲಕ್ಷಣಗಳನ್ನು ಕೇಳಬಹುದು. ಚೋಳರ ಗ್ರಾಮಾಡಳಿತ, ಹರ್ಷವರ್ಧನನ ಸಾಧನೆಗಳು, ಹೊಯ್ಸಳರ ವಾಸ್ತುಶಿಲ್ಪ ಶೈಲಿ ಲಕ್ಷಣಗಳು. ಇವಿಷ್ಟು ಪ್ರಾಚೀನ ಭಾರತದಲ್ಲಿ ಪ್ರಶ್ನೆ ಬ್ಯಾಂಕ್ ಅಥವಾ ಕ್ವಶನ್ ಬ್ಯಾಂಕ್
ಏನು ಬಿಡುಗಡೆಯಾಗಿದೆ ಆ ಕ್ವಶನ್ ಬ್ಯಾಂಕಲ್ಲಿ ಉಲ್ಲೇಖಿತವಾಗಿರುವ ಪ್ರಾಚೀನ ಭಾರತದಲ್ಲಿ ಹೆಸರಿಸಲ್ಪಟ್ಟಿರುವ ಪ್ರಶ್ನೆಗಳು. ಹಾಗಾಗಿ ಈ 5 ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಡಿಕೊಂಡ್ರಿ ಅಂತಂದರೆ ಇಲ್ಲಿಂದ ಒಂದು ಪ್ರಶ್ನೆ ಗ್ಯಾರಂಟಿಯಾಗಿ ಬರುತ್ತೆ. ನೀವು ಬೇಕಾದರೆ 3 ಮಾಡೆಲ್ ಕ್ವಶನ್ ಪೇಪರನ್ನು ತೆಗೆದು ನೋಡಿ, 2 ಪೂರ್ವಸಿದ್ಧತಾ ಪರೀಕ್ಷೆ ಏನಾಗಿದ್ದಾವೆ ಅದನ್ನು ತೆಗೆದು ನೋಡಿ. ಅಲ್ಲೆಲ್ಲವನ್ನು ಗಮನಿಸಿದ್ರೆ ಅಲ್ಲಿ ಈ ಪ್ರಾಚೀನ ಭಾರತದ ಈ 5 ಪ್ರಶ್ನೆಗಳಲ್ಲಿಯೇ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿರೋದನ್ನು ಗಮನಿಸ್ತೀರಿ. ಹಾಗಾಗಿ ನಮಗೆ ಟೋಟಲ್ ಆಗಿ ಇದರಿಂದ ಗೊತ್ತಾಗುವ ಅಂಶ ಏನು ಅಂತ ಕೇಳಿದ್ರೆ, ಇವುಗಳಲ್ಲಿ ಒಂದನ್ನು ನೀವು ಕಲ್ತ್ಕೊಂಡ್ರೆ 100% ಬಂದೇ ಬರ್ತದೆ. ಹಾಗಾಗಿ ಪ್ರಾಚೀನ ಭಾರತದಲ್ಲಿ ಈ 5 ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಆವಾಗ ನಿಮಗೆ ಒಂದು ಪ್ರಶ್ನೆ ಸಿಗತ್ತೆ. ಅಲ್ಲಿಗೆ ಸುಲಭದ ಪ್ರಶ್ನೆಗಳು, ಮಹಾವೀರನ ಜೀವನ ಮತ್ತು ಬೋಧನೆ ಆಗಿರ್ಬೋದು, ಗಾಂಧಾರ ಕಲಾ ಶೈಲಿ ಅಥವಾ ಚೋಳರ ಗ್ರಾಮಾಡಳಿತ, ಹೊಯ್ಸಳರ ವಾಸ್ತುಶಿಲ್ಪ ಶಿಲಕ್ಷಣ, ಇವೆಲ್ಲ ಸಹಜವಾಗಿ ನೀವು ಮಧ್ಯವಾರ್ಷಿಕ ಪರೀಕ್ಷೆಗೆ ಕಲ್ತ್ಕೊಂಡಿರ್ತೀರ. ಹರ್ಷವರ್ಧನನ ಸಾಧನೆಯನ್ನು ಒಂದು ಸ್ವಲ್ಪ ನೀವು ವಿಶೇಷವಾಗಿ ಗಮನಿಸ್ಕೋಬೇಕು. ಹಾಗಾಗಿ ಪ್ರಾಚೀನ ಭಾರತದ ಈ 5 ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಈ 5 ಕಲ್ತ್ಕೊಂಡ್ರೆ ನಿಮಗೆ ಒಂದು ಪ್ರಶ್ನೆ ಸಿಗತ್ತೆ. ಯಾವುದನ್ನು ಬಿಡಬೇಡಿ. ಯಾವುದನ್ನು ಬಿಟ್ಟರೆ ನಿಮಗೆ ಮೋಸ ಆಗತ್ತೆ. ಒಂದು ವೇಳೆ ಉದಾಹರಣೆಗೆ ನೀವು ಹರ್ಷವರ್ಧನನ ಸಾಧನೆ ಬೇಡ ಬಿಟ್ಬಿಟ್ರಿ ಅಂತ ಇಟ್ಕೊಳ್ಳಿ, 5ರಲ್ಲಿ ಇದೇ ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಬಂದರೆ ಆಗ ನಿಮಗೆ ಉಳಿದ 4 ಪ್ರಶ್ನೆಗಳನ್ನು ಓದ್ಕೊಂಡ್ರೂ ಲಾಭ ಆಗದೆ ಹೋಗುತ್ತೆ. ಹಾಗೆ ಈ ಪೂರ್ಣ ಸೆಟ್ಟನ್ನು ಓದ್ಕೊಂಡ್ಬಿಡಿ, ಆವಾಗ ಒಂದು ನಮಗೆ ಕನ್ಫರ್ಮ್ ಆಗತ್ತೆ. ಇನ್ನು ಮಧ್ಯಯುಗೀನ ಭಾರತಕ್ಕೆ ಬರೋಣ. ಮಧ್ಯಯುಗೀನ ಭಾರತದಲ್ಲಿ ಏನಿದೆ ಅಂತ ಕೇಳಿದ್ರೆ ಇಲ್ಲಿ 6 ಪ್ರಶ್ನೆಗಳಿದ್ದಾವೆ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ವಿವರಿಸಿ, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು, ಇವೆರಡನ್ನ ಗಮನದಲ್ಲಿ ಇಟ್ಕೊಂಡಿರಬೇಕು. 10 ಅಂಕದ ಪ್ರಶ್ನೆಯನ್ನು ಇಲ್ಲಿ ಡಿವೈಡ್ ಮಾಡಿ 2 5 ಅಂಕದ ಪ್ರಶ್ನೆಗಳನ್ನಾಗಿ ಕೊಟ್ಟಿದ್ದಾರೆ. ಅಕ್ಬರನ ರಜಪೂತ್ ನೀತಿ, ಧಾರ್ಮಿಕ ನೀತಿ, ಆಮೇಲೆ ಶಿವಾಜಿಯ ದಿಗ್ವಿಜಯಗಳು, ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು, ಮಹಮ್ಮದ್ ಗವಾನನ ಸಾಧನೆಗಳು. ಈ 6 ಪ್ರಶ್ನೆಗಳನ್ನು ನಾವು ಕ್ವಶನ್ ಬ್ಯಾಂಕಲ್ಲಿ ಗಮನಿಸಬಹುದು. ಕ್ವಶನ್ ಬ್ಯಾಂಕಲ್ಲಿ 6 ಪ್ರಶ್ನೆಗಳಿದ್ದಾವೆ. ಈ 6 ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದಿಕೊಂಡ್ರೆ ಇದರಲ್ಲಿ ಒಂದು 100% ಬಂದೇ ಬರುತ್ತೆ. ಅಲ್ಲಿಗೆ ಪ್ರಾಚೀನ ಭಾರತದ 5 ಪ್ರಶ್ನೆಗಳನ್ನು, ಮಧ್ಯಯುಗೀನ ಭಾರತದ 6 ಪ್ರಶ್ನೆಗಳು, ಒಟ್ಟು 11 ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಅಲ್ಲಿಯೇ 2 ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗತ್ತೆ. 4 ಕೊಟ್ಟಿರ್ತಾರೆ, 2 ಬರೀಬೇಕು. ಹಾಗೆ ಆ 2 ಪ್ರಶ್ನೆಗಳು ಇಲ್ಲೇ ಕವರ್ ಆಗತ್ತೆ. ಹಾಗಾಗಿ ಈ ಮಧ್ಯಯುಗೀನ ಭಾರತದಲ್ಲಿ ಈ 6 ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ನೀವು ಪ್ರಾಚೀನ ಭಾರತವನ್ನಾದರೂ ಆಯ್ಕೆ ಮಾಡಿಕೊಳ್ಳಿ, ಮಧ್ಯಯುಗೀನ ಭಾರತವನ್ನಾದರೂ ಆಯ್ಕೆ ಮಾಡಿಕೊಳ್ಳಿ, ಆದರೆ ಅಲ್ಲಿನ ಆ ಸೆಟ್ ಕ್ವಶನ್ಸ್ ಅವುಗಳಲ್ಲಿ ಯಾವುದನ್ನು ಬಿಡಬೇಡಿ. ಪ್ರಾಚೀನ ಭಾರತದ 5 ಪ್ರಶ್ನೆಗಳು ನಿಮಗೆ ಬೇಕು ಅಂತಾದರೆ ಆ 5 ಪ್ರಶ್ನೆಗಳನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಕಲ್ತ್ಕೋಬೇಕು, ಯಾವುದನ್ನು ಬಿಡಬಾರ್ದು. ಮಧ್ಯಯುಗೀನ ಭಾರತದ 6 ಪ್ರಶ್ನೆಗಳನ್ನು ನೀವು ಕಲ್ತ್ಕೊಂಡಾಗ ಮಾತ್ರ ನಿಮಗೆ ಒಂದು ಪ್ರಶ್ನೆ ಸಿಗತ್ತೆ. ಹಾಗೆ ಈ 11 ಪ್ರಶ್ನೆಗಳಿಂದ ನಿಮಗೆ 2 ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ 100% ಬರುತ್ತೆ. ಇನ್ನು ಆಧುನಿಕ ಯುಗ ಬಹಳ ಮಹತ್ವದ್ದು. ನೀವೇನಾದರೂ ಸ್ಮಾರ್ಟಾಗಿ ಸ್ಟಡಿ ಮಾಡ್ತೀರಿ ಅಂತಾದರೆ ನೀವು ಆಧುನಿಕ ಯುಗದ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಇಲ್ಲಿ 7 ಪ್ರಶ್ನೆಗಳಿದ್ದಾವೆ. ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ, ಬ್ರಿಟಿಷರ ವಿರುದ್ಧ ಟಿಪ್ಪುವಿನ ಸಂಘರ್ಷ, ಸೋರಿಕೆಯ ಸಿದ್ಧಾಂತ, ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ, ವಿವೇಕಾನಂದರ ವ್ಯಕ್ತಿತ್ವ, ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣಗಳು, ಕರ್ನಾಟಕದ ಏಕೀಕರಣ ಚಳುವಳಿಯ ಹಂತಗಳು. ಈ 7 ಪ್ರಶ್ನೆಗಳನ್ನು ಓದಿಕೊಂಡ್ರೆ ನಿಮಗೆ ಹೆಚ್ಚು ಲಾಭ. ಯಾಕೆ ಅಂತಂದರೆ ಈ 7 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಬರ್ತದೆ. ನಾವು ಬರಿಬೇಕಾಗಿರೋದು 2 ಪ್ರಶ್ನೆಗಳನ್ನು ಮಾತ್ರ. ಹಾಗಾಗಿ ನೀವೇನಾದರೂ ಪ್ರಾಚೀನ ಭಾರತದ, ಮಧ್ಯಯುಗೀನ ಭಾರತದ ಪ್ರಶ್ನೆಗಳನ್ನು ಓದದೆ ಕೇವಲ ಆಧುನಿಕ ಭಾರತದ ಈ 7 ಪ್ರಶ್ನೆಗಳನ್ನು ಪರ್ಫೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿಯೇ 2 ಪ್ರಶ್ನೆಗಳು ಸಿಕ್ಬಿಡ್ತದೆ. ಉಳಿದದ್ದು ಯಾವುದನ್ನು ಓದುವ ಅವಶ್ಯಕತೆ ಬರಲ್ಲ. ಆದರೆ ಹೆಂಗೆ ಓದಬೇಕು ಅಂತಂದರೆ ಇದರಲ್ಲಿ ಯಾವುದೇ ಪ್ರಶ್ನೆ ಬಂದರೂ ನಾನು ಅತ್ಯಂತ ಕಾನ್ಫಿಡೆಂಟ್ ಆಗಿ ಬರಿತೀನಿ, 5 ಮಾರ್ಕ್ಸಿಗೆ 5 ಮಾರ್ಕ್ಸ್ ಬರೋ ಥರ ಬರಿತೀನಿ ಅನ್ನೋ ರೀತಿ ರೆಡಿ ಆಗಬೇಕು. ಅರ್ಧಂಬರ್ಧ ರೆಡಿ ಆದರೆ ಉಪಯೋಗ ಇಲ್ಲ. ಎಲ್ಲ 7 ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನಮಗೆ ಆಧುನಿಕ ಭಾರತ 10 ಅಂಕಗಳನ್ನು ತಂದುಕೊಟ್ಬಿಡ್ತದೆ. ಇದನ್ನು ನೀವು ನೆನಪಲ್ಲಿಟ್ಕೊಂಡಿರಬೇಕು. 10 ಅಂಕಗಳು ನಮಗೆ ಈ ಆಧುನಿಕ ಭಾರತದಿಂದನೇ ಸಿಗತ್ತೆ. ನನ್ನ ಸಲಹೆ ನಿಮಗೆ ವೈಯಕ್ತಿಕವಾಗಿ ನಾನು ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಆಧುನಿಕ ಭಾರತದ ಈ 7 ಪ್ರಶ್ನೆಗಳನ್ನು ಕಲ್ತ್ಕೊಳ್ಳಿ, ಜೊತೆಗೆ
ಪ್ರಾಚೀನ ಭಾರತದ ಪ್ರಶ್ನೆಗಳನ್ನು ಕಲ್ತ್ಕೊಳ್ಳಿ. ಅದು ಸುಲಭ ಇದೆ, ಆಲ್ರೆಡಿ ನೀವು ಅದನ್ನು ಓದಿರ್ತೀರ. ಇನ್ನು ಒಂದು ಸಲ ನೋಡಿಕೊಂಡ್ರೆ ಸಾಕು. ಕೆಲವೊಮ್ಮೆ ಯಾವುದೋ ಒಂದು ಪ್ರಶ್ನೆಗೆ ನಿಮಗೆ ಪರೀಕ್ಷೆಯ ಸಂದರ್ಭದಲ್ಲಿ ಸರಿಯಾಗಿ ನೆನಪಾಗಲಿಲ್ಲ ಅಂತಂದರೆ ಇನ್ನೊಂದು ಪ್ರಶ್ನೆ ಅಡಿಷ್ನಲ್ ಆಗಿ ಇರಲಿ. 5 ಪ್ರಶ್ನೆಗಳು, ಇಲ್ಲಿನ 7 ಪ್ಲಸ್ ಅಲ್ಲಿನ 5, ಆ 12 ಪ್ರಶ್ನೆಗಳನ್ನು ನೀವು ಕಲ್ತ್ಕೊಂಡ್ರಿ ಅಂತಾದರೆ ಆವಾಗ ನೀವು ಫುಲ್ ಸಫಿಷಿಯಂಟಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ನೀವೇನು ಮಾಡ್ಬೋದು, ಪರೀಕ್ಷೆಯನ್ನು ಬರಲಿಕ್ಕಾಗತ್ತೆ. ಹಾಗಾಗಿ ಈ 7ರ ಜೊತೆಗೆ ಪ್ರಾಚೀನ ಭಾರತದ 5 ಪ್ರಶ್ನೆಗಳನ್ನು ಕೂಡ ಕಲ್ತ್ಕೊಳ್ಳಿ. ಸುಲಭ ಇದೆ. ಮಹಾವೀರ, ಚೋಳರ ಗ್ರಾಮಾಡಳಿತ, ಗಾಂಧಾರ, ಹೊಯ್ಸಳ, ಹರ್ಷವರ್ಧನನ ಸಾಧನೆ. ಅಲ್ಲಿಗೆ ಈ ಪ್ರಶ್ನೆಗಳು ಪ್ರಾಚೀನ ಭಾರತದ 5, ಮಧ್ಯಕಾಲೀನ ಭಾರತದ 6, 6 5 11 ಹಾಗೂ 7 18 ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ ನಿಮಗೆ ಧಾರಾಳವಾಗಿ ಸಾಕು. ಮತ್ತು ಯಾವುದನ್ನೂ ಓದುವುದು ಬೇಡ. ನಿಮಗೆ ಜಾಸ್ತಿ ಓದಲಿಕ್ಕೆ ಆಗಲ್ಲ, ಸ್ವಲ್ಪನೇ ಓದಬೇಕು ಅನ್ನೋರೇನು ಮಾಡಿ, ಈ ಆಧುನಿಕ ಭಾರತದ 7 ಪ್ರಶ್ನೆಗಳನ್ನು ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಅಲ್ಲಿಯೇ ನಿಮಗೆ 2 ಪ್ರಶ್ನೆಗಳು ಸಿಕ್ಬಿಡ್ತದೆ. 10 ಅಂಕ ನಿಮ್ದಾಗತ್ತೆ. 10 ಅಂಕದ ಪ್ರಶ್ನೆಗಳ ಕಡೆಗೆ ಬರೋಣ. 10 ಅಂಕದ ಪ್ರಶ್ನೆಗೆ ಪ್ರಾಚೀನ ಭಾರತ ನಮಗೆ ಒಂದು ರೀತಿ ಕಾಮಧೇನು ಇದ್ದ ಹಾಗೆ. ಯಾಕೆ ಕಾಮಧೇನು ಅಂತಂದರೆ, ಈ ಪ್ರಾಚೀನ ಭಾರತದಲ್ಲಿ 6 ಪ್ರಶ್ನೆಗಳಿದ್ದಾವೆ. ಈ 6 ಪ್ರಶ್ನೆಗಳನ್ನು ಸರಿಯಾಗಿ ಪರ್ಫೆಕ್ಟ್ ಮಾಡಿಕೊಂಡ್ರಿ, ನಿಮಗೆ 2 ಪ್ರಶ್ನೆಗಳು ಇಲ್ಲಿಯೇ ಸಿಕ್ಬಿಡ್ತದೆ. ನೀವು ಮಧ್ಯಯುಗಕ್ಕೂ ಹೋಗಬೇಕಾಗಿಲ್ಲ, ಆಧುನಿಕ ಯುಗಕ್ಕೂ ಹೋಗಬೇಕಾಗಿಲ್ಲ. ಪ್ರಾಚೀನ ಯುಗದಲ್ಲಿಯೇ ನೀವು 10 ಅಂಕದ 20 ಅಂಕಗಳನ್ನು ಗಳಿಸ್ಕೊಂಡು ಬಿಡ್ಬೋದು. 2 ಪ್ರಶ್ನೆಗಳನ್ನು ಬರೀಬೋದು. ಆರ್ಯರ ಒಂದು ಹೊಸ ಪ್ರಶ್ನೆ ಸೇರ್ಪಡೆಯಾಗಿದೆ. ಆರ್ಯರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಕೊಡುಗೆಗಳನ್ನು ಬರೆಯಿರಿ ಅಂತ ಹೇಳಿ. ಇದರ ಬಗ್ಗೆ ನಾನೊಂದು ವಿಶೇಷವಾದ ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಅದನ್ನು ಕೂಡ ನೀವು ನೋಡ್ಬೋದು. ಆರಾಮಾಗಿ 10ಕ್ಕೆ 10 ಅಂಕ ತಗೋಬೋದು. ಆರ್ಯರಿಗೆ ಸಂಬಂಧಪಟ್ಟಂತೆ 5 ವಿಭಿನ್ನ ಪ್ರಶ್ನೆಗಳಿದ್ವು. 5 ಅಂಕದ ವಿಭಿನ್ನ ಪ್ರಶ್ನೆಗಳು. ಅವರ ರಾಜಕೀಯ ಸ್ಥಿತಿ ಬರೆಯಿರಿ, ಸಾಮಾಜಿಕ ಸ್ಥಿತಿ ಬರೆಯಿರಿ, ಧಾರ್ಮಿಕ ಸ್ಥಿತಿ ಬರೆಯಿರಿ ಅಂಥೇಳಿ ಅವನ್ನೆಲ್ಲ ಕ್ರೋಢೀಕರಿಸಿ ಒಂದು 10 ಅಂಕದ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇದೊಂದು ಹೊಸ ಪ್ರಶ್ನೆ, ನೀವು ಸಿದ್ಧ ಆಗದೇ ಇರುವಂಥ ಪ್ರಶ್ನೆ, ಆದರೆ ಸುಲಭ ಇದೆ. ಇದನ್ನು ಆರಾಮಾಗಿ ನೀವು ರೆಡಿ ಮಾಡ್ಕೋಬಹುದು. ಆರ್ಯರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಿಗೆ, ಆರ್ಥಿಕ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ. ಆಮೇಲೆ 2ನೇ ಪ್ರಶ್ನೆ, ಬುದ್ಧನ ಜೀವನ ಮತ್ತು ಬೋಧನೆ. ಬಹಳ ಸುಲಭವಾದ ಪ್ರಶ್ನೆ. ಅಶೋಕನ ಜೀವನ ಮತ್ತು ಸಾಧನೆ. ಗುಪ್ತರ ಸುವರ್ಣಯುಗ. ಸ್ವಲ್ಪ ದೀರ್ಘವಾದ ಕಠಿಣವಾದಂತಹ ಪ್ರಶ್ನೆ, ಸ್ವಲ್ಪ ಶ್ರಮಪಟ್ಟರೆ ಇದನ್ನು ಕಲ್ತ್ಕೋಬೋದು. ಇಮ್ಮಡಿ ಪುಲಿಕೇಶಿಯ ಸಾಧನೆ, ಬಹಳ ಸುಲಭವಾದಂಥ ಪ್ರಶ್ನೆ. ಇನ್ನು ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆ. ಈ 6 ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಇಲ್ಲಿಯೇ ನಿಮಗೆ 2 ಪ್ರಶ್ನೆಗಳು ಬರ್ತದೆ. ಬೇಕಾದರೆ ನೀವು 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ, 2 ಪ್ರಿಪರೇಟರಿ ಎಕ್ಸಾಮ್ಗಳ ಕ್ವಶನ್ ಪೇಪರನ್ನು ಗಮನಿಸಿ. ಅಲ್ಲಿ ಈ 6 ಪ್ರಶ್ನೆಗಳಲ್ಲಿಯೇ 2 ಪ್ರಶ್ನೆಗಳನ್ನು ಕೇಳಿರೋದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಈ ಪ್ರಶ್ನೆಗಳ ಕಡೆಗೆ ನಿಮ್ಮ ಹೆಚ್ಚಿನ ಗಮನ ಬೇಕು. ಆಗಿರುವಂಥ ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಆರ್ಯರ ಕೊಡುಗೆಗಳ ಬಗ್ಗೆ ಕೇಳಿದ್ದಾರೆ, ಬುದ್ಧನ ಜೀವನ ಮತ್ತು ಬೋಧನೆಯ ಬಗ್ಗೆ ಕೇಳಿದ್ದಾರೆ, ಗುಪ್ತರ ಸುವರ್ಣಯುಗದ ಬಗ್ಗೆ ಕೇಳಿದ್ದಾರೆ, ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ಕೇಳಿದ್ದಾರೆ. ಇವೆಲ್ಲವನ್ನು ಆಲ್ರೆಡಿ ನೀವು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗಳಲ್ಲಿ ಬರೆದಿರ್ತೀರ. ಇದರ ಜೊತೆಗೆ ನಾವು ಇಲ್ಲಿ ಅಶೋಕನ ಜೀವನ ಮತ್ತು ಸಾಧನೆ ಹಾಗೂ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆ ಇವುಗಳನ್ನು ಸ್ವಲ್ಪ ಗಮನ ಹರಿಸಿ ಕಲ್ತ್ಕೊಂಡ್ಬಿಟ್ರೆ ನಮಗೆ 20 ಅಂಕಗಳು ಇಲ್ಲೇ ಸಿಕ್ಬಿಡ್ತದೆ. ಬಹಳ ಸುಲಭ ಮಾಡಿಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ನಾವು ಪಡಿಸ್ಕೋಬೇಕಾಗಿದೆ. ಮೊದಲೆಲ್ಲ ಆದರೆ ಕನಿಷ್ಠ ಒಂದು 10-12 ಪ್ರಶ್ನೆ ಓದಬೇಕಿತ್ತು 10 ಅಂಕದ ಪ್ರಶ್ನೆಗಳಿಗೆ. ಆದರೆ ಈಗ ಹಂಗಿಲ್ಲ. ಕೇವಲ 6 ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಳ್ಳಿ, 20 ಅಂಕಗಳನ್ನು ನಿಮ್ದಾಗಿಸ್ಕೊಳ್ಳಿ. ಪ್ರಾಚೀನ ಭಾರತ ನಿಮಗೆ ಆ ದೃಷ್ಟಿಯಲ್ಲಿ ನಿಜವಾಗಿಯೂ ಕಾಮಧೇನು. ನೀವು ಕೇಳಿದ್ದನ್ನು ಕೊಡುವಂತಹ ಒಂದು ಕಾಮಧೇನು ಅಂದರೆ ಅದರಲ್ಲಿ ತಪ್ಪಾಗಲಿಕ್ಕಿಲ್ಲ. ಆ ಕಾಮಧೇನುವಿನ ಸದುಪಯೋಗವನ್ನು ನೀವು ಪಡಿಸ್ಕೋಬೇಕು. 6 ಅಂಕವನ್ನು ಗಳಿಸ್ಕೊಳ್ಳೇಬೇಕು. 10 ಅಂಕ, ಈ 6 ಪ್ರಶ್ನೆಗಳನ್ನು ಕಲ್ತ್ಕೊಂಡು 20 ಅಂಕವನ್ನು ಗಳಿಸ್ಕೊಳ್ಳೇಬೇಕು. ಬೇಡ, ನಮಗೆ ಈ ಸೆಟ್ ಬೇಡ, ಈ ಸೆಟ್ ನಮಗೆ ಸರಿ ಹೊಂದಲ್ಲ ಅಂತಂದರೆ ಮಧ್ಯಯುಗೀನ ಭಾರತ ಟ್ರೈ ಮಾಡ್ಬೋದು. ಮಧ್ಯಯುಗೀನ ಭಾರತ ವಿಶೇಷವಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಈ ಕಾಲೀನ ಭಾರತದ ಇತಿಹಾಸವನ್ನು ಚೆನ್ನಾಗಿ ಓದ್ಕೋಬೇಕು. ಅವರಿಗೆ ಒಂದು ವಿಶೇಷ ಇದೆ. ಏನು ಅಂತ ಕೇಳಿದರೆ, ಇಲ್ಲಿ ಈ 3 ಪ್ರಶ್ನೆ ಇದೆ ಮಧ್ಯಯುಗೀನ ಭಾರತದಲ್ಲಿ. ಒಂದು, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳು. ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆ. ಕೇವಲ ಅವನ ಎಲ್ಲ ಸಾಧನೆ ಅಲ್ಲ, ಕೇವಲ ಸೈನಿಕ ಸಾಧನೆಯನ್ನು ಮಾತ್ರ ನಾವು ಬರೆದರಾಯಿತು. ಅವನು ಏನು 2ನೇ ಪಾಣಿಪತ್ ಯುದ್ಧ ಮಾಡ್ತಾನೆ, ಗೊಂಡ್ವಾನದ ಮೇಲೆ ದಾಳಿ ಮಾಡ್ತಾನೆ, ಗುಜರಾತನ್ನು ಗೆದ್ಕೊಳ್ತಾನೆ, ಕಾಬೂಲ್ ಮತ್ತು ಕಾಶ್ಮೀರಗಳನ್ನು, ಬಂಗಾಳ, ಒರಿಸ್ಸಾಗಳನ್ನು ಗೆದ್ಕೋತಾನೆ, ಹಳದಿಘಾಟ್ ಯುದ್ಧ ಮತ್ತು ಚಾಂದ್ ಬೀಬಿ ಜೊತೆ ನಡೆದಂಥ ಯುದ್ಧ. ಇಷ್ಟೇ. ಈ ಸೈನಿಕ ಸಾಧನೆಗಳನ್ನು ಮಾತ್ರ ಕೇಳಿದ್ದಾರೆ. ಭಾಳ ಸುಲಭವಾದಂತಹ
ಸುಲಭ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೀವು ಮನ್ಸಬ್ದಾರಿ ಪದ್ಧತಿ ಬರೀಬೇಕು ಅಂತಿಲ್ಲ, ಅಕ್ಬರ್ನ ಆಡಳಿತ ಬರೀಬೇಕು ಅಂತಿಲ್ಲ, ತೋಡರಮಲ್ನ ಕಂದಾಯ ವ್ಯವಸ್ಥೆ ಬರೀಬೇಕು ಅಂತಿಲ್ಲ, ಅವನ ಸಂಗೀತದ ಕೊಡುಗೆಗಳನ್ನು ಬರೀಬೇಕು ಅಂತಿಲ್ಲ. ಹಾಗಾಗಿ ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆ ಹಾಗೂ ಕೊನೆಯಲ್ಲಿ ವಿಜಯನಗರ ಕೊಟ್ಟಂತಹ ಕೊಡುಗೆಗಳು, ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಗಳಿಗೆ ಏನು ಕೊಡುಗೆ ಕೊಟ್ಟಿತು ಅಂತ, ಈ 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಸಾಮಾನ್ಯ ವಿದ್ಯಾರ್ಥಿಗಳಿಗಾಗಿ ಬರ್ತದೆ, ಹಾಗೂ ಡೆಫಿನೆಟ್ಲಿ ಇನ್ನೊಂದು ಪ್ರಶ್ನೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಬರುತ್ತೆ. ಹಾಗೆ ಯಾರು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿದ್ದೀರಿ, ನೀವು ಮ್ಯಾಪ್ ಕ್ವಶನ್ ಬದಲಿಗೆ ಬರಿತೀರಿ, ಅವರು ಈ 3 ಪ್ರಶ್ನೆಗಳನ್ನು ನೀವು ಪರ್ಫೆಕ್ಟ್ ಮಾಡಿಕೊಂಡ್ರಿ ಅಂತಾದರೆ ನಿಮಗೆ ಇಲ್ಲಿಂದನೇ 2 ಪ್ರಶ್ನೆಗಳು ಸಿಗತ್ತೆ. 20 ಮಾರ್ಕ್ಸ್ ನಿಮಗೆ ಮಧ್ಯಯುಗ ತಂದುಕೊಡ್ತದೆ. ಇದನ್ನು ನೀವು ತುಂಬ ಗಮನದಲ್ಲಿ ಇಟ್ಕೊಂಡಿರಬೇಕು. ಪ್ರಾಚೀನ ಭಾರತದ 6 ಪ್ರಶ್ನೆಗಳು ಬೇಡ ಅನ್ನೋರು ಏನು ಮಾಡ್ಬೋದು ಹೇಳಿ, ಮಧ್ಯಯುಗೀನ ಭಾರತದ ಈ 3 ಪ್ರಶ್ನೆಯನ್ನು ಕಲ್ತ್ಕೋಬಹುದು. ಆದರೆ ಇದರಲ್ಲಿ ಒಂದು ಪ್ರಶ್ನೆ ಮಾತ್ರ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಬರುತ್ತೆ, ಯಾವುದೂ ಬರಬಹುದು. ಹಾಗಾಗಿ ಈ 3 ಕಲ್ತ್ಕೊಂಡ್ರೆ ನಿಮಗೆ 2 ಬರೀಲಿಕ್ಕಾಗಲ್ಲ, 1 ಬರೀಬಹುದು. ಹಾಗಾಗಿ ನೀವು ಇನ್ನೊಂದು ಯುಗಕ್ಕೆ ಹೋಗಲೇಬೇಕಾಗತ್ತೆ. ಮಧ್ಯಯುಗೀನ ಭಾರತದಲ್ಲೇ ನಿಮಗೆ ಪೂರ್ಣ ಅಂಕಗಳು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಆವಾಗ ನಿಮಗೆ ಹೆಲ್ಪಿಗೆ ಬರೋದು ಆಧುನಿಕ ಭಾರತ. ಆಧುನಿಕ ಭಾರತದಲ್ಲಿ 3 ಪ್ರಶ್ನೆಗಳು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮಗಳು. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾಪಕ ಅಂತ ಯಾಕೆ ಕರೀತಾರೆ? ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ಏನು? ಈ 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಬಂದೇ ಬರುತ್ತೆ. ಹಾಗಾಗಿ ನೀವು ಮಧ್ಯಯುಗೀನ ಭಾರತ, ಆಧುನಿಕ ಭಾರತ ಎರಡರಲ್ಲಿ ಬರುವಂತಹ 6 ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ರೆ ಆಗ ನಿಮಗೆ 2 ಪ್ರಶ್ನೆಗಳು ಸಿಗತ್ತೆ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಮಧ್ಯಯುಗೀನ ಭಾರತ, ಆಧುನಿಕ ಭಾರತದ 6 ಪ್ರಶ್ನೆ ಓದ್ಕೊಂಡ್ರೆ ಅವರಿಗೆ 3 ಪ್ರಶ್ನೆ ಸಿಗತ್ತೆ, 30 ಮಾರ್ಕ್ಸ್ಗಳು ಸಿಗತ್ತೆ. ಹಾಗೆ ಅವರು ಈ ಮಧ್ಯಯುಗೀನ ಭಾರತ, ಆಧುನಿಕ ಭಾರತವನ್ನೇ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಇವಿಷ್ಟು 10 ಅಂಕದ ಪ್ರಮುಖ ಪ್ರಶ್ನೆಗಳು. ಅಲ್ಲಿಗೆ ಪ್ರಾಚೀನ ಭಾರತದಲ್ಲಿ ನಾವು ನೋಡಿದ ಹಾಗೆ 6 ಪ್ರಶ್ನೆಗಳು, ಮಧ್ಯಯುಗೀನ ಭಾರತದಲ್ಲಿ 3 ಪ್ರಶ್ನೆಗಳು ಹಾಗೂ ಆಧುನಿಕ ಯುಗದಲ್ಲಿ 3 ಪ್ರಶ್ನೆಗಳು. ಅಲ್ಲಿಗೆ ಈ 12 ಪ್ರಶ್ನೆಗಳು ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆಗಳು 10 ಅಂಕಕ್ಕೆ ಸಂಬಂಧಪಟ್ಟಂತೆ. ಹಾಗೆ ನೀವು ಕನಿಷ್ಠ ಒಂದು 9 ಪ್ರಶ್ನೆಗಳನ್ನು ನೋಡ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ 3 ಪ್ರಶ್ನೆಗಳು ಸಿಗತ್ತೆ. ಆಗ ನೀವು ಆಯ್ಕೆ ಮಾಡಿಕೊಂಡು ಬರೀಬಹುದು. ಹಾಗಾಗಿ ನನ್ನ ಒಂದು ಸಲಹೆ ಏನು ಅಂತ ಕೇಳಿದ್ರೆ, ಪ್ರಾಚೀನ ಭಾರತದ 6 ತಯಾರು ಮಾಡ್ಕೊಳ್ಳಿ, ಅದರ ಜೊತೆಗೆ ಮಧ್ಯಯುಗದ 3 ಅಥವಾ ಆಧುನಿಕ ಭಾರತದ 3 ತಯಾರು ಮಾಡ್ಕೊಳ್ಳಿ. ದಯವಿಟ್ಟು ಯಾರೂ ಕೂಡ ಪ್ರಾಚೀನ ಭಾರತದಲ್ಲಿ 1-2, ಮಧ್ಯಯುಗೀನ ಭಾರತದಲ್ಲಿ 1-2, ಆಧುನಿಕ ಭಾರತದಲ್ಲಿ 1-2 ಈ ಥರ ಓದ್ಕೋಬೇಡಿ. ಹಾಗೆ ಓದ್ಕೊಂಡಾಗ ನಿಮಗೆ ಯಾವುದೂ ಸಿಗದೆ ಹೋಗ್ಬೋದು. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ಪ್ರಾಚೀನ ಭಾರತದಲ್ಲಿ ಏನು ಮಾಡ್ದ ಅಂತ ಕೇಳಿದ್ರೆ ಬುದ್ಧನನ್ನು ಓದ್ಕೊಂಡ, ಆಮೇಲೆ ಅಶೋಕನನ್ನು ಓದ್ಕೊಂಡ. ಮಧ್ಯಯುಗೀನ ಭಾರತದಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ನನ್ನು ಓದ್ಕೊಂಡ ಹಾಗೂ ಅಕ್ಬರನನ್ನು ಓದ್ಕೊಂಡ. ಇನ್ನು ಆಧುನಿಕ ಯುಗದಲ್ಲಿ ಗಾಂಧೀಜಿಯವರ ಬಗ್ಗೆ ಓದ್ಕೊಂಡ, ವಿಶ್ವೇಶ್ವರಯ್ಯ ಅವರ ಬಗ್ಗೆ ಓದ್ಕೊಂಡ. ಟೋಟಲಿ ಅವನು 6 ಪ್ರಶ್ನೆಗಳನ್ನು ಸ್ಟಡಿ ಮಾಡಿದ್ದಾನೆ, ಆದರೆ ಒಂದು ಬರದೇ ಹೋಗುವ ಸಾಧ್ಯತೆ ಇದೆ. ಉದಾಹರಣೆಗಾಗಿ ಪ್ರಾಚೀನ ಭಾರತದಲ್ಲಿ ಬುದ್ಧ ಮತ್ತು ಅಶೋಕನ ಬದಲಿಗೆ ಆರ್ಯರ ಬಗ್ಗೆ ಕೇಳಿದರೆ, ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಕೇಳಿದರೆ ಹೋಯ್ತು. ಮೊಹಮ್ಮದ್ ಬಿನ್ ತೊಗಲಕ್ ಮತ್ತು ಅಕ್ಬರ್ನ ಬಗ್ಗೆ ಕೇಳಿದೆ, ವಿಜಯನಗರದ ಕೊಡುಗೆಗಳ ಬಗ್ಗೆ ಕೇಳಿದರೆ ಹೋಯ್ತು. ಗಾಂಧೀಜಿಯವರ ಬಗ್ಗೆ, ವಿಶ್ವೇಶ್ವರಯ್ಯ ಅವರ ಬಗ್ಗೆ ಕೇಳಿದೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಕೇಳಿದರೆ ಆತ 6 ಪ್ರಶ್ನೆಗಳನ್ನು ಓದಿಯೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿದೇ ಹೋಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನೆನಪಲ್ಲಿ ಇಟ್ಕೊಂಡಿರಿ, ನೀವು ಓದ್ತೀರಾ ಪ್ರಾಚೀನ ಭಾರತದ 6 ಓದಿ, ಇಲ್ಲ ಮಧ್ಯಯುಗೀನ ಭಾರತದ 3 ಓದಿ, ಆಧುನಿಕ ಯುಗದ 3 ಓದಿ, ಹೊರತು ಅಲ್ಲೊಂದು ಇಲ್ಲೊಂದು ಓದಿ ಯಾವುದೂ ಪ್ರಯೋಜನಕ್ಕೆ ಬರದ ಹಾಗೆ ಮಾಡ್ಕೋಬೇಡಿ. ಇವಿಷ್ಟು 5 ಅಂಕದ ಮತ್ತು 10 ಅಂಕದ ಪ್ರಮುಖ ಪ್ರಶ್ನೆಗಳು. ಎಲ್ಲ ಪ್ರಶ್ನೆಗಳು ಬ್ಲೂ ಪ್ರಿಂಟನ್ನು ಆಧರಿಸಿ ಇರೋದರಿಂದ 100% ಗ್ಯಾರಂಟಿ ಪ್ರಶ್ನೆಗಳು. ಯಾಕೆಂದರೆ ಈ ಸಲ ಬ್ಲೂ ಪ್ರಿಂಟ್ ಅನ್ನೋದು ಒಂದೇ. ಮೊದಲೆಲ್ಲ ಪ್ರಶ್ನೆ ಪತ್ರಿಕೆಗೆ ಒಂದೊಂದು ಬ್ಲೂ ಪ್ರಿಂಟ್ ಇರ್ತಿತ್ತು, ಆದರೆ ಈಗ ಹಾಗಲ್ಲ, ಒಂದೇ ಬ್ಲೂ ಪ್ರಿಂಟು, ಹಲವು ಕ್ವಶನ್ ಪೇಪರ್ಸ್ಗಳು, ಮೆನಿ ಕ್ವಶನ್ ಪೇಪರ್ಸ್. 1 ಬ್ಲೂ ಪ್ರಿಂಟ್, ಮೆನಿ ಕ್ವಶನ್ ಪೇಪರ್ಸ್, ಇದು ಈ ವರ್ಷದ ಥೀಮ್. ಹಾಗೆ ಬ್ಲೂ ಪ್ರಿಂಟ್ ಚೇಂಜ್ ಆಗಲ್ಲ, ಅದೇ ಇರ್ತದೆ. ಅದೇ ಪಾಠದಿಂದನೇ ಪ್ರಶ್ನೆಗಳು ಬರ್ತದೆ. ಪ್ರಶ್ನೆಗಳು ಬದಲಾಗಬಹುದೇ ಹೊರತು ಬ್ಲೂ ಪ್ರಿಂಟ್ ಬದಲಾಗಲ್ಲ. ಹಾಗೆ ಆ 6 ಪ್ರಶ್ನೆಯಲ್ಲಿಯೇ ಯಾವುದೋ ಒಂದು ಪ್ರಶ್ನೆ ಬರ್ತದೆ, ಈ 3ರಲ್ಲಿಯೇ ಯಾವುದೋ ಒಂದು ಬರ್ತದೆ, ಈ 3ರಲ್ಲೇ ಯಾವುದೋ ಒಂದು ಬರುತ್ತೆ. ಹಾಗಾಗಿ ಈ ಪ್ರಾಚೀನ ಭಾರತದ 6 ಪ್ರಶ್ನೆಗಳು ನಿಮಗೆ 10 ಅಂಕಕ್ಕೆ ಬಹಳ ಪ್ರಮುಖವಾಗಿದ್ದು,
ನೆನಪಲ್ಲಿಟ್ಕೊಂಡಿರಿ. ಪ್ರಾಚೀನ ಭಾರತದ 6 ಪ್ರಶ್ನೆಗಳು, ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಭಾರತದ 7 ಪ್ರಶ್ನೆಗಳು. ಇದು ನಿಮಗೆ 10 ಅಂಕವನ್ನು ತಂದುಕೊಡುತ್ತೆ. ಇದು ನಿಮಗೆ 20 ಅಂಕವನ್ನು ತಂದುಕೊಡುತ್ತೆ. ಹಾಗೆ ಈ 6, 7, 13, ಈ 13ಅನ್ನು ಸರಿ ಓದಿಕೊಂಡ್ರೆ ನಿಮಗೆ 30 ಅಂಕಗಳು ಶತಸಿದ್ಧ. ಯಾರೂ ಇದನ್ನು ತಪ್ಪಿಸೋಕ್ಕೆ ಆಗಲ್ಲ ಅಂತ ಹೇಳ್ತಾ, ನಾನು ಇದುವರೆಗೆ ಪ್ರಶ್ನೆ ಪತ್ರಿಕೆಯ ವಿಶೇಷವಾಗಿ ನೀಲನಕ್ಷೆಯನ್ನು, ಬ್ಲೂ ಪ್ರಿಂಟನ್ನು ಆಧರಿಸಿ ಯಾವೆಲ್ಲ 5 ಅಂಕದ ಪ್ರಶ್ನೆಗಳು ಬರುತ್ತೆ, 10 ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಇವುಗಳಿಗೆ ಸಂಬಂಧಪಟ್ಟಂತಹ ಎಲ್ಲ 13 ಪ್ರಶ್ನೆಗಳು ಅಥವಾ ಎಲ್ಲ 5 ಅಂಕದ 10 ಅಂಕದ ಪ್ರಶ್ನೆಗಳ ಒಂದು ವಿಡಿಯೋವನ್ನು ನಿಮ್ಮ ಪರೀಕ್ಷೆಯ ಪೂರ್ವದಲ್ಲಿ ಹಾಕುವ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ. ನೀವು ಅದನ್ನೆಲ್ಲ ನೋಡಿ ಅಭ್ಯಾಸ ಮಾಡಿ ಈ ವರ್ಷ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಟೇಕ್ ಕೇರ್.